derive EMF equation of a DC generator. Derive EMF equation of a DC generator. ಇದರಲ್ಲಿ ಒಂದು ಸಿಂಪಲ್ ಲೂಪ್ ಜನರೇಟರ್ ಕನ್ಸಿಡರ್ ಮಾಡೋಣ. ಇವೆರಡು ಪೋಲ್ಸ್, ಬ್ಲೂ ಕಲರ್ ಇರೋ ಪೋಲ್ಸ್, ರೆಡ್ ಕಲರ್ ಇರೋದು ಫೀಲ್ಡ್ ವೈಂಡಿಂಗ್ಗೆ ಪಾಸಿಟಿವ್ ನೆಗೆಟಿವ್ ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ಇದರಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಕರೆಂಟ್ ಫ್ಲೋ ಆದಾಗ ಫ್ಲಕ್ಸ್ ಏನಾಗುತ್ತೆ, ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್. ಸೊ ದಿಸ್ ಇಸ್ ದ ನಾರ್ತ್ ಪೋಲ್, ದಿಸ್ ಇಸ್ ದ ಸೌತ್ ಪೋಲ್. ಫ್ಲಕ್ಸ್ ಏನಾಗುತ್ತೆ, ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಫ್ಲಕ್ಸ್ ಟ್ರಾವೆಲ್ ಮಾಡುತ್ತೆ. ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಫ್ಲಕ್ಸ್, ಇದನ್ನು ನಾನು ಫ್ಲಕ್ಸ್ ಫೈ ಅಂತ ಕರಿತೀನಿ. ಓಕೆ, ರೈಟ್. ಈಗ ಇದರಲ್ಲಿ ಕಂಡಕ್ಟರ್ಸ್ ಇರ್ತವೆ. ಸೊ ಲೆಟ್ ಅಸ್ಯೂಮ್ ವಿ ಆರ್ ಹ್ಯಾವಿಂಗ್ ನಂಬರ್ ಆಫ್ ಕಂಡಕ್ಟರ್ಸ್. ಈ ಥರ ನಂಬರ್ ಆಫ್ ಕಂಡಕ್ಟರ್ಸ್ ಇರ್ತವೆ. ನಾನು ಎಕ್ಸಾಂಪಲ್ ಸ್ವಲ್ಪ ಕಂಡಕ್ಟರ್ಸ್ ಮಾತ್ರ ಡ್ರಾ ಮಾಡ್ತೀನಿ. ಇವು ಕಂಡಕ್ಟರ್ಸ್. ಏನಿದು ಕಂಡಕ್ಟರ್ಸ್ನ ನಾನು ಜೆಡ್ ಅಂತ ಬರೀತೀನಿ. ನಂಬರ್ ಆಫ್ ಕಂಡಕ್ಟರ್ಸ್ ಇಸ್ ಈಕ್ವಲ್ ಟು ಜೆಡ್. ಈ ಫೈ ಅಂತಿದೆಯಲ್ಲ ಗ್ರೀನ್ ಕಲರ್ಲಿ, ಇದು ಫ್ಲಕ್ಸ್ ಪರ್ ಪೋಲ್. ಇದು ನಂಬರ್ ಆಫ್ ಕಂಡಕ್ಟರ್ಸ್. ಇವಾಗ ನಾನು ಏನು ಮಾಡ್ತೀನಿ, ಈ ಆರ್ಮೇಚರನ್ನು, ದಿಸ್ ಇಸ್ ಆರ್ಮೇಚರ್ ಒಳಗಡೆ ಕಂಡಕ್ಟರ್ಸ್ ಇರ್ತವೆ. ಇದನ್ನು ನಾನು ರೊಟೇಟ್ ಮಾಡ್ತೀನಿ. ಈ ಥರ ಏನು ಮಾಡ್ತೀನಿ, ರೊಟೇಟ್ ಮಾಡಿದಾಗ ಏನಾಗುತ್ತೆ, ಫ್ಲಕ್ಸನ್ನು ಕಟ್ ಮಾಡ್ತವೆ ಕಂಡಕ್ಟರ್ಸ್. ಇದು ಎಷ್ಟು ಸ್ಪೀಡಲ್ಲಿ ರೊಟೇಟ್ ಮಾಡ್ತೀನಿ ಅಂದರೆ, ಸ್ಪೀಡ್ ಈಸ್ ಈಕ್ವಲ್ ಟು ಎನ್. ಎನ್ ಅಷ್ಟು ಸ್ಪೀಡಲ್ಲಿ ಇದನ್ನು ರೊಟೇಟ್ ಮಾಡ್ತೀನಿ. ಅಂಡರ್ಸ್ಟ್ಯಾಂಡ್? ಸೊ ದಿಸ್ ಇಸ್ ದ ಸಿಂಪಲ್ ಲೂಪ್ ಜನರೇಟರ್. ಸಿಂಪಲ್ ಲೂಪ್ ಜನರೇಟರಲ್ಲಿ ಎರಡು ಪೋಲ್ಸ್ ತೊಗೊಂಡಿದ್ದೀವಿ. ಪೋಲ್ಸ್ ಮೇಲ್ಗಡೆ ಫೀಲ್ಡ್ ವೈಂಡಿಂಗ್ ರೆಡ್ ಕಲರ್ ಇರೋದು. ಓಕೆ, ಫೀಲ್ಡ್ ವೈಂಡಿಂಗ್ಗೆ ವೋಲ್ಟೇಜ್ ಕೊಟ್ಟರೆ ಏನಾಗುತ್ತೆ, ಅದರಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಕರೆಂಟ್ ಫ್ಲೋ ಆದರೆ ಇದರಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಫ್ಲಕ್ಸನ್ನು ಫೈ ಅಂತ ಕರಿತೀನಿ. ಫೈ ಅಂದರೆ ಫ್ಲಕ್ಸ್ ಪರ್ ಪೋಲ್. ಓಕೆ, ಇವಾಗ ನಾವು ಈ ಈಕ್ವೇಶನ್, ಇವುಗಳನ್ನು ಇಲ್ಲಿ ಬರೆಯೋಣ. ಯಾವ ಥರ ಬರಿತೀವಿ, ಲೆಟ್ ಫೈ ಅಂದ್ರೆ ಏನಿದು, ಇದು ಫೈ ಅಂದ್ರೇನು, ಫ್ಲಕ್ಸ್ ಪರ್ ಪೋಲ್. ಏನಾಯ್ತು, ಫ್ಲಕ್ಸ್ ಪರ್ ಪೋಲ್. ಇದು ಯೂನಿಟ್ ಏನಿದು, ವೆಬರ್ಸ್. ಯೂನಿಟ್ ಏನಿದ್ರದ್ದು, ವೆಬರ್ಸ್. ಓಕೆ, ನೆಕ್ಸ್ಟ್ ಇದು ಜೆಡ್ ಈಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಕಂಡಕ್ಟರ್ಸ್. ಓಕೆ, ಈಗ ಇಲ್ಲಿ ಎಷ್ಟು ಪೋಲ್ಸ್ ಇದಾವೆ, 1 2 ಪೋಲ್ಸ್ ಇದೆ. ಇವುಗಳನ್ನು ಏನಂತ ಕರೀತಾರೆ, ಪೋಲ್ಸ್ ಅಂತ ಕರೀತಾರೆ. ಪಿ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಪೋಲ್ಸ್. ಪಿ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಪೋಲ್ಸ್. ಓಕೆ, ನೆಕ್ಸ್ಟ್ ಎಷ್ಟು ಸ್ಪೀಡಲ್ಲಿ ರೊಟೇಟ್ ಆಗ್ತಾ ಇದೆ, ಎನ್ ಅನ್ನೋಷ್ಟು ಸ್ಪೀಡಲ್ಲಿ ರೊಟೇಟ್ ಆಗ್ತಾ ಇದೆ. ದೇರ್ಫೋರ್ ಎನ್ ಈಸ್ ನಥಿಂಗ್ ಬಟ್ ಸ್ಪೀಡ್ ಅಥವಾ rotational speed. ಇದ್ರದ್ದು ಯೂನಿಟ್ ಏನು, RPM. ಕ್ಯಾಪಿಟಲ್ ಅಲ್ಲಿ ಬರಬಹುದು ಅಥವಾ ಸ್ಮಾಲ್ ಅಲ್ಲಿ ಆದರೂ ಬರಬಹುದು, RPM ಅಂತ. ಓಕೆ, ರೈಟ್. ಈಗ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಅಂತಿದೆ. A is equal to ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್. ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಅನ್ನೋದು ವೈಂಡಿಂಗಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಎ ಅಂದರೆ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್. ಓಕೆ, ಇಷ್ಟು ಅಸಂಪ್ಷನ್ ಮಾಡ್ಕೋತೀವಿ. ಫಸ್ಟ್ ಈ ಅಸಂಪ್ಷನ್ ಇದರಿಂದ ಮಾಡ್ಕೊಂಡಿದ್ದೀವಿ, ಈ ಡಯಾಗ್ರಾಮ್ನ ಮಾಡ್ಕೊಂಡಿದ್ದೀವಿ. ಡಯಾಗ್ರಾಮಲ್ಲಿ ಸೊ ಸಿಂಪಲ್ ಲೂಪ್ ಜನರೇಟರಲ್ಲಿ ನಾವು ನಂಬರ್ ಆಫ್ ಪೋಲ್ಸ್ ಅಂದರೆ ಪೋಲ್ಸ್ ಬರ್ದಿದ್ವಿ, ನಂಬರ್ ಆಫ್ ಕಂಡಕ್ಟರ್ಸ್ ಅಂದರೆ ಜೆಡ್ ಬರ್ದಿದ್ವಿ, ಫೈ ಅಂತಂದರೆ ಫ್ಲಕ್ಸ್ ಪರ್ ಪೋಲ್ ಅಂತ ಬರ್ದಿದ್ವಿ, ಎನ್ ಅಂತಂದರೆ ರೊಟೇಷನಲ್ ಸ್ಪೀಡ್ ಆಫ್ ದಿ ಆರ್ಮೇಚರ್ ಅಂತ ಬರ್ದಿದ್ವಿ, RPM ಅಲ್ಲಿ ಬರ್ದಿದ್ವಿ. ಎ ಅಂದರೆ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಆಫ್ ದಿ ಕಂಡಕ್ಟರ್ಸ್. ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಆಫ್ ದಿ ಕಂಡಕ್ಟರ್. ನೆಕ್ಸ್ಟ್ ಇವಾಗ ಡೆರಿವೇಷನ್ ಮಾಡೋಣ. ಓಕೆ, ಇವಾಗ ಏನು ಅಸ್ಯೂಮ್ ಮಾಡೋಣ, ಈಗ ಲೆಟ್ ಕನ್ಸಿಡರ್, ಫಸ್ಟ್ ಏನು ಕನ್ಸಿಡರ್ ಮಾಡೋಣ, ನಾವು ಒಂದು ಆರ್ಮೇಚರಲ್ಲಿ ಒಂದೇ ಕಂಡಕ್ಟರ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ದಿಸ್ ಇಸ್ ದ ಪೋಲ್. ಈ ಥರ ಪೋಲ್ ಇದೆ. ಓಕೆ, ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್. ಇದರಲ್ಲಿ ಏನಾಗ್ತಾ ಇದೆ, ಫ್ಲಕ್ಸ್ ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಈ ಥರ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಇವಾಗ ಏನಾಗಿದೆ, ಒಂದೇ ಕಂಡಕ್ಟರ್ ಇದೆ ಅಂತ ಅಂದ್ಕೊಳ್ಳೋಣ. ಆಮೇಲೆ ಕಂಡಕ್ಟರ್ಸ್ ಅನ್ನು ಹ್ಯಾವಿಂಗ್, ಲೆಟ್ ಅಸ್ಯೂಮ್ ಒಂದೇ ಕಂಡಕ್ಟರ್ ನನ್ನ ಹತ್ರ ಇದೆ. ಈ ಒಂದು ಕಂಡಕ್ಟರನ್ನು ನಾನು ರೊಟೇಟ್ ಮಾಡ್ತೀನಿ. ಎಷ್ಟು ರೊಟೇಟ್ ಮಾಡ್ತೀನಿ, ಒಂದು ರೌಂಡ್ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ತನಕ ರೊಟೇಟ್ ಮಾಡ್ತೀನಿ. ಒಂದು ಸತಿ ಸುತ್ತಾಕ್ತೀನಿ. ಅದಕ್ಕೆ ನಾನು ಏನು ಕರಿತೀನಿ,
1 ರೆವಲ್ಯೂಷನ್ ಏನಂತ ಕರಿತೀನಿ 1 ರೆವಲ್ಯೂಷನ್. ಒಂದು ರೆವಲ್ಯೂಷನ್ ರೊಟೇಟ್ ಮಾಡಿದಾಗ ಇದರಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಯಾವುದರಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ? ಈ ಕಂಡಕ್ಟ್ರಲ್ಲಿ ವೋಲ್ಟೇಜ್ ಇಂಡ್ಯೂಸ್ ಆಗುತ್ತೆ. ಮತ್ತು ಅದನ್ನು ಯಾವ ಥರ ಬರಿಬೋದು ನಾನು? ಸೊ ಅದಕ್ಕೆ ನಾನೇನು ಬರ್ತೀನಿ ಇಲ್ಲಿ, ಫ್ಲಕ್ಸ್ ಏನು ಮಾಡುತ್ತೆ? ಕಟ್ ಬೈ ಒನ್ ಕಂಡಕ್ಟರ್. ಇದೊಂದು ಕಂಡಕ್ಟರ್ ಏನು ಮಾಡ್ತಾ ಇದೆ? ಒಂದು ಫ್ಲಕ್ಸನ್ನು ಕಟ್ ಮಾಡ್ತಾ ಇದೆ. ಯಾವಾಗ ಕಟ್ ಮಾಡುತ್ತೆ? ಒಂದು ರೆವಲ್ಯೂಷನಲ್ಲಿ. ಒಂದು ರೆವಲ್ಯೂಷನಲ್ಲಿ ಏನು ಮಾಡ್ತಾ ಇದ್ದೀವಿ? ಒನ್ ಫ್ಲಕ್ಸ್ ಕಟ್ ಬೈ ಒನ್ ಕಂಡಕ್ಟರ್ ಇನ್ ಒನ್ ರೆವಲ್ಯೂಷನ್. ಅದನ್ನು ಏನಂತ ಕೊಡ್ಬೋದು ನಾವು? ನೋಡಿ ಎಷ್ಟು ಪೋಲ್ಸ್ ಇದಾವೆ ಇಲ್ಲಿ? ನಂಬರ್ ಆಫ್ ಪೋಲ್ಸ್ ಇಸ್ ಪಿ ಇಂಟು ಇದು ಫ್ಲಕ್ಸ್. ಹೌದಾ? ಗ್ರೀನ್ ಕಲರ್ ಇರೋದು ಏನಿದು? ಇದು ಫ್ಲಕ್ಸ್. ಇದೇನಿದು? ಫ್ಲಕ್ಸ್. ಅದಕ್ಕೆ ನಾನು ಬರೀತೀನಿ ಇಲ್ಲಿ, ಒಂದು ಕಂಡಕ್ಟರ್ ಮಾಡುತ್ತೆ ಒಂದು ರೆವಲ್ಯೂಷನಲ್ಲಿ ಎಷ್ಟು ಫ್ಲಕ್ಸನ್ನು ಕಟ್ ಮಾಡುತ್ತೆ ಅಂದರೆ ಪಿ ಇಂಟು 5 ಅಂತ ಬರೀತೀನಿ. ಪಿ ಇಂಟು 5. ಸೊ ಇಷ್ಟು ಇಂಟು ವೆಬರ್ಸ್. ಯೂನಿಟ್ ಏನಿದ್ದು ವೆಬರ್ಸ್. ಓಕೆ, ಅಂದರೆ ಏನು? ಈ ಫ್ಲಕ್ಸ್ ಏನು ಮಾಡ್ತಾ ಇದೆ? ಇದರಿಂದ ನಾರ್ತ್ ಪೋಲಿಂದ ಬರೋ ಫ್ಲಕ್ಸನ್ನು ಕಟ್ ಮಾಡ್ತಾ ಇದೆ, ಜೊತೆಗೆ ಸೌತ್ ಪೋಲಿಂದ ಬರೋ ಫ್ಲಕ್ಸನ್ನು ಕಟ್ ಮಾಡ್ತಾ ಇದೆ. ಅದಕ್ಕೆ ನಂಬರ್ ಆಫ್ ಪೋಲ್ಸ್ ಅಂತ ಬರ್ತಿದ್ದೀನಿ ಇಲ್ಲಿ. ಹೌದಾ? ಒಂದು ವೇಳೆ 4 ಪೋಲ್ ಇದ್ರೆ ಏನಾಗುತ್ತೆ? ಅವಾಗ ಇಲ್ಲಿ ಒಂದು ಪೋಲ್, ಇಲ್ಲೊಂದು ಪೋಲ್. ಅವಾಗ ಈ ಕಂಡಕ್ಟರ್ ಏನು ಮಾಡುತ್ತೆ? ಇಲ್ಲಿ ಈ ಪೋಲ್ ಫ್ಲಕ್ಸ್ ಇಂದ ಈ ಪೋಲ್ ಫ್ಲಕ್ಸ್, ಈ ಪೋಲ್ ಫ್ಲಕ್ಸ್, ಈ ಪೋಲ್ 4 ಪೋಲ್ ಫ್ಲಕ್ಸನ್ನು ಕಟ್ ಮಾಡುತ್ತೆ ಒಂದು ರೆವಲ್ಯೂಷನಲ್ಲಿ. ನಂಬರ್ ಆಫ್ ಪೋಲ್ಸ್ ಇಂಟು 5 ಅಂತ ಬರ್ತದೆ. ದಿಸ್ ವಿಲ್ ಬಿ ದ ಫ್ಲಕ್ಸ್ ಕಟ್ ಬೈ ಒನ್ ಕಂಡಕ್ಟರ್ ಇನ್ ಒನ್ ರೆವಲ್ಯೂಷನ್. ಓಕೆ, ಈಗ ನಾವೇನು ಮಾಡೋಣ? ಒಂದು ರೆವಲ್ಯೂಷನ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ? 1 ಸೆಕೆಂಡ್ ತೊಗೋಬೋದು, 10 ಸೆಕೆಂಡ್ ತೊಗೋಬೋದು. ಈಗ ನಾನೇನು ಮಾಡ್ತೀನಿ? ಫ್ಲಕ್ಸ್ ಕಟ್ ಬೈ one conductor in 1 second. ಒಂದು ಸೆಕೆಂಡಲ್ಲಿ ಎಷ್ಟು ಫ್ಲಕ್ಸನ್ನು ಕಟ್ ಮಾಡುತ್ತೆ? ಅದಕ್ಕೆ ನಾನು ಏನು ಮಾಡ್ತೀನಿ? ಇದಕ್ಕೆ ನಾನು 1 ಸೆಕೆಂಡನ್ನು ಮಲ್ಟಿಪ್ಲೈ ಮಾಡ್ತೀನಿ. ಅಂದರೆ ಏನಾಗುತ್ತೆ? ಇವಾಗ ಏನಾಗುತ್ತೆ? ಇದು ಪಿ 5 ಇಂಟು n by 60. 60 ಅಂದರೆ ಏನದು? ನಂಬರ್ ಆಫ್ ಸೆಕೆಂಡ್ಸ್. ಸೊ ನಾನು ಸ್ಪೀಡನ್ನು ಡಿವೈಡ್ ಬೈ 60 ಮಾಡಿದ್ರೆ ನನಗೆ ಸೆಕೆಂಡ್ ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ 1 ಸೆಕೆಂಡ್. ಅದಕ್ಕೆ ನಾನು ಏನು ಮಾಡಿದ್ದೀನಿ ನೋಡಿ, ವೆಬರ್ಸ್ ಪಿ ಇಂಟು 5 ಜೊತೆಗೆ ಫ್ಲಕ್ಸ್ ಕಟ್ ಬೈ ಒನ್ ಕಂಡಕ್ಟರ್ ಇನ್ ಒನ್ ರೆವಲ್ಯೂಷನ್ಸ್. ಅದಕ್ಕೆ ನಾನು 1 ಸೆಕೆಂಡನ್ನು ಆ್ಯಡ್ ಮಾಡಿದೆ. 1 ಸೆಕೆಂಡ್ ಅಂದರೆ n by 60. ಓಕೆ, ಸೊ ಅವಾಗ ಏನಾಗುತ್ತೆ? ದಿಸ್ ಈಸ್ ದ ಜನರೇಟೆಡ್ ಇ ಎಮ್ ಎಫ್. ಏನಂತ ಬರೀಬೋದು ನಾನು? therefore generated EMF ಜನರೇಟೆಡ್ ಅಂತ ಬರೀಬೋದು, ಅಥವಾ ಇಂಡ್ಯೂಸ್ಡ್ ಅಂತ ಕೂಡ ಬರೀಬೋದು. ಇಲ್ಲಿ ಇಂಡ್ಯೂಸ್ಡ್. ಓಕೆ, ಸೊ ಏನಂತ ಬರಿತೀನಿ ನಾನು? ಜನರೇಟೆಡ್ ಇ ಎಮ್ ಎಫ್ ಅಥವಾ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂತ ಕೂಡ ಬರೀಬೋದು. ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸ್ ಈಕ್ವಲ್ ಟು P5N by 60 ವೋಲ್ಟ್ಸ್. ಓಕೆ, ಇದು ಯಾವಾಗ ಇಂಡ್ಯೂಸ್ ಆಗಿದೆ? ಇನ್ 1 ಸೆಕೆಂಡ್. ನೆನ್ಪಿಟ್ಕೊಳ್ಳಿ, ಇನ್ 1 ಸೆಕೆಂಡ್. 1 ಸೆಕೆಂಡಲ್ಲಿ ಒಂದು ಕಂಡಕ್ಟ್ರಲ್ಲಿ, ಮತ್ತೆ ಅದನ್ನು ಬರಿಬೇಕು ನೀವು, ಅದನ್ನು ನೆನ್ಪಿಡ್ಬೇಕು ನೀವು. 1 ಸೆಕೆಂಡಲ್ಲಿ ಒಂದು ಕಂಡಕ್ಟ್ರಲ್ಲಿ ಎಷ್ಟು ವೋಲ್ಟೇಜ್ ಇಂಡ್ಯೂಸ್ ಆಗ್ತಾ ಇದೆ? ಇವಾಗ ನಿಮಗೆ ಒಂದು ವೇಳೆ ಎಷ್ಟು ಕಂಡಕ್ಟರ್ಸ್ ಇದಾವೆ? ಟೋಟಲ್ ಕಂಡಕ್ಟರ್ಸ್ ಎಷ್ಟಿದಾವೆ ನಿಮಗೆ? ಟೋಟಲ್ ಕಂಡಕ್ಟರ್ಸ್ ಆರ್ ಜೆಡ್. ಇಲ್ಲಿ ನೋಡಿ, ಟೋಟಲ್ ನಂಬರ್ ಆಫ್ ಕಂಡಕ್ಟರ್ಸ್ ಆರ್ ಜೆಡ್. ಅವಾಗೇನಾಗುತ್ತೆ? ನಾವು ಇದು ಒಂದು ಕಂಡಕ್ಟರಲ್ಲಿ 1 ಸೆಕೆಂಡಲ್ಲಿ ಇಷ್ಟು ವೋಲ್ಟೇಜ್ ಪ್ರೊಡ್ಯೂಸ್ ಆದರೆ ಎಲ್ಲ ಕಂಡಕ್ಟರ್ಸಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ? ಅವಾಗ ಏನು ಮಾಡ್ಬೇಕು ನಾವು? ಈ ಜೆಡ್ಡಿಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಜೆಡ್ಡಿಂದ ಯಾವ ಥರ? ಅವಾಗ ನಾನೇನು ಮಾಡ್ತೀನಿ? ಸೊ therefore average EMF ಜನರೇಟೆಡ್ ಅಥವಾ ಇದನ್ನು ನಾನು ಇಂಡ್ಯೂಸ್ಡ್ ಅಂತ ಕೂಡ ಬರಿಬೋದು. ಆವರೇಜ್ EMF ಜನರೇಟೆಡ್ ಆರ್ ಇಂಡ್ಯೂಸ್ಡ್ ಇನ್ ಒನ್ ಕಂಡಕ್ಟರ್. ಇನ್ ಆಲ್ ಕಂಡಕ್ಟರ್ಸ್. ಒನ್ ಕಂಡಕ್ಟರ್ ಅಲ್ಲ, ಇನ್ ಆಲ್ ಕಂಡಕ್ಟರ್ಸ್. ದಟ್ ಈಸ್ EG. ಅಥವಾ ಆಲ್ ಕಂಡಕ್ಟರ್ಸ್ ಇನ್ 1 ಸೆಕೆಂಡ್. ಇನ್ 1 ಸೆಕೆಂಡ್. ಅದನ್ನು ನಾವೇನು ಕರಿತೀವಿ? EG. EG is the generated voltage. This will be equal to ಆಗಲೇ ಬರ್ತಿದ್ವಲ್ಲ, P
5n/60 ಇಂಟು ಇದಕ್ಕೆ ಇದೇನಿದು ಒಂದು ಕಂಡಕ್ಟರ್ ಅಲ್ಲಿ ಇದು ಆಗಲೇ ಇಲ್ಲಿ ನೋಡ್ತೀವಲ್ಲ ಇದು ಇಲ್ಲಿ ನೋಡಿ Pn5/60 ಅಂದರೆ ಒಂದು ಕಂಡಕ್ಟರಲ್ಲಿ 1 ಸೆಕೆಂಡಲ್ಲಿ ಇಂಡ್ಯೂಸ್ ಆಗಿರ್ತಕ್ಕಂಥ ವೋಲ್ಟೇಜ್. ಇದಕ್ಕೆ ನಾನು ಏನು ಮಾಡ್ತೀನಿ ಜೆಡ್ ಅನ್ನು ಮಲ್ಟಿಪ್ಲೈ ಮಾಡ್ತೀನಿ. ಏನು ಮಾಡ್ತೀನಿ ಇದಕ್ಕೆ ನಾನು ಏನು ಮಾಡ್ತೀನಿ ಜೆಡ್ ಅನ್ನು ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ ದಿಸ್ ಈಸ್ ದ ವೋಲ್ಟೇಜ್ ಜನರೇಟೆಡ್ ಇನ್ ದಿ ಆರ್ಮೇಚರ್. ಡಿ ಸಿ ಜನರೇಟರ್ಲಿ ಇಷ್ಟು ವೋಲ್ಟೇಜ್ ಜನರೇಟ್ ಆಗುತ್ತೆ. ಇದಕ್ಕೆ ಡಿವೈಡೆಡ್ ಬೈ ಎ ಅಂತ ಮಾಡ್ತೀನಿ. ಯಾಕಂತಂದರೆ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಎಷ್ಟಿದ್ದಾವೆ ಅದನ್ನು ಬರೀಬೇಕು. ಅವಾಗ ಏನಾಗುತ್ತೆ ನಮಗೆ ಟೋಟಲ್ ವೋಲ್ಟೇಜ್ ಜನರೇಟೆಡ್ ಸಿಗುತ್ತೆ. ಸೊ ದಿಸ್ ಈಸ್ ಅವರ್ EMF equation. EMF equation of generator. EMF equation of generator. ಇದನ್ನು ನಾವು ಸ್ವಲ್ಪ ರಿಅರೇಂಜ್ಮೆಂಟ್ ಮಾಡಿಕೊಂಡ್ರೆ ಯಾವ ಥರ ಬರೀಬೋದು ನೆನ್ಪಿಡೋಕ್ಕೆ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೆ EG is equal to Zn5/60 into P/A. P/A ಈ ಕಡೆ ತಗೊಂಡು ನೋಡಿ, ಇಲ್ಲಿರೋ ಪಿನ್ ಇಲ್ಲಿ ಬರ್ತಿದ್ದೀನಿ, ಇಲ್ಲಿರೋ ಜೆಡ್ಡನ್ನು ಇಲ್ಲಿ ಹಾಕ್ತಿದ್ದೀನಿ ಅಷ್ಟೇ. ಇಲ್ಲಿರೋ ಜೆಡ್ಡನ್ನು ಇಲ್ಲಿ ಬರ್ತಿದ್ದೀನಿ, ಇಲ್ಲಿರೋ ಪಿನ್ ಇಲ್ಲಿ ಬರ್ತೀನಿ, ಬೇರೆ ಏನು ಮಾಡಿಲ್ಲ, ರಿಅರೇಂಜ್ಮೆಂಟ್ ಮಾಡಿದ್ದೀನಿ. ಸೊ ದಿಸ್ ಈಸ್ ದ EMF equation of a DC generator. ಓಕೆ, ಇದನ್ನು ನಾವು ಎ ಅಂತಂದರೆ ಏನದು, ಎ ಅಂದರೆ ಇಟ್ ಈಸ್ ದ ಪ್ಯಾರಲಲ್ ಪಾತ್ಸ್. ಎ ಈಸ್ ಈಕ್ವಲ್ ಟು 2 ಫಾರ್ ವೇವ್ ವೈಂಡಿಂಗ್ಗೆ ಇದು 2 ಇರುತ್ತೆ. ನೆಕ್ಸ್ಟ್ ಎ ಈಸ್ ಈಕ್ವಲ್ ಟು ಪಿ ನಂಬರ್ ಆಫ್ ಪೋಲ್ಸ್. ಎ ಈಸ್ ಈಕ್ವಲ್ ಟು ಪಿ ಪೋಲ್ಸ್ ಎಷ್ಟಿರುತ್ತೆ ಅಷ್ಟಿರುತ್ತೆ ಫಾರ್ ಲ್ಯಾಪ್ ವೈಂಡಿಂಗ್. ಓಕೆ, ಈಗ ಪ್ಯಾರಲ್ ಪಾತ್ಸ್ ಅಂದರೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಈಗ ಆರ್ಮೇಚರ್ ವೈಂಡಿಂಗ್ ಇರುತ್ತೆ. ಓಕೆ, ದಿಸ್ ಈಸ್ ಇದು ಒಂದು ಕಾಯಿಲ್ ಇರುತ್ತೆ, ಇನ್ನೊಂದು ಕಾಯಿಲ್ ಕೂಡ ಇದೇ ಥರ ಕನೆಕ್ಟ್ ಮಾಡುತ್ತೆ. ಈಗ ನೋಡಿ ಎಷ್ಟು ಕಾಯಿಲ್ಸ್ ಆಗಿದೆ, 2 ಕಾಯಿಲ್, ಇದೊಂದು ಕಾಯಿಲ್ ಇದೊಂದು ಕಾಯಿಲ್. ಈಗ ಎಷ್ಟು ಪ್ಯಾರಲ್ ಪಾತ್ಸ್ ಇದ್ದಾವೆ, ಇದು ಒಂದು 2 ಪ್ಯಾರಲ್ ಪಾತ್ಸ್ ಇದ್ದಾವೆ. ಓಕೆನಾ, ನಾನೇನು ಮಾಡ್ತೀನಿ ಇನ್ನೊಂದು ಕಾಯಿಲ್ ಇದಕ್ಕೆ ಇಲ್ಲೇ ಕನೆಕ್ಟ್ ಮಾಡಿ ಇನ್ನೊಂದು ಕಾಯಿಲ್ ಹಾಕ್ತೀನಿ. ಇವಾಗ 3 ಪ್ಯಾರಲಲ್ ಪಾತ್ಸ್, ಅದು ಇನ್ನೊಂದು ಕಾಯಿಲ್ ಹಾಕ್ತೀನಿ, ಇವಾಗೇನಾಗಿದೆ 4 ಪ್ಯಾರಲಲ್ ಪಾತ್ಸ್. ಸೊ ಇದು ಒಂದೊಂದು ಪಾತ್ 2 3 4 ಪ್ಯಾರಲಲ್ ಪಾತ್ಸ್. ವೈಂಡಿಂಗನ್ನು ಈ ಥರ ನಾವು ಕನೆಕ್ಟ್ ಮಾಡಿದರೆ ಅದನ್ನು ಪ್ಯಾರಲಲ್ ಪಾತ್ಸ್ ಅಂತ ಕರಿತೀವಿ. ಎಷ್ಟು ಪ್ಯಾರಲಲ್ ಪಾತ್ಸ್ ಇರುತ್ತೆ, ವೇವ್ ವೈಂಡಿಂಗಲ್ಲಿ ಪ್ಯಾರಲಲ್ ಪಾತ್ಸ್ ಬಂದ್ಬಿಟ್ಟು ಎಷ್ಟಿರ್ತವೆ 2 ಇರುತ್ತೆ. ಆ್ಯಂಡ್ ಲ್ಯಾಪ್ ವೈಂಡಿಂಗಲ್ಲಿ ಪ್ಯಾರಲಲ್ ಪಾತ್ಸ್ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ ಪೋಲ್ಸ್ ಇರುತ್ತೆ. ಸೊ ಇದನ್ನು ನಾವು ಎಕ್ಸಾಮಲ್ಲಿ ಆನ್ಸರ್ ಬರೆಯೋ ಥರ ನೋಡೋಣ. ಸೊ ಇದು ಯು ಕ್ಯಾನ್ ಸಿ ದಿಸ್, ಇಲ್ಲಿ ನೋಡಿ, derive an EMF equation of a DC generator. ನಾವು ಸಿಂಪಲ್ ಲೂಪ್ ಜನರೇಟರ್ ಡ್ರಾ ಮಾಡಿದ್ದೀವಿ. 2 ರೆಡ್ ಕಲರ್ ಇರೋದು ಪೋಲ್ಸ್. ಓಕೆ, ರೆಡ್ ಕಲರ್ ಇರೋದು ಪೋಲ್ಸ್ ಆ್ಯಂಡ್ ಗ್ರೀನ್ ಕಲರ್ ಇರೋದು ದಿಸ್ ಈಸ್ ದ ಫೀಲ್ಡ್ ವೈಂಡಿಂಗ್ ನಾನು ಪ್ಲಸ್ ಮೈನಸ್ ಕೊಟ್ಟಿದ್ದೀನಿ. ಪ್ಲಸ್ ಮೈನಸ್ ಕೊಟ್ಟಾದಮೇಲೆ ಇದರಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಫ್ಲಕ್ಸ್ ಏನದು 5. ನಾನು ಇಲ್ಲಿ ನಾರ್ತ್ ಪೋಲ್ ಸೌತ್ ಪೋಲ್ ಬರೆಯೋದು ಮಾಡ್ತಿದ್ದೀನಿ. ಸೊ ದಿಸ್ ವಿಲ್ ಬಿ ಅವರ್ ನಾರ್ತ್ ಪೋಲ್, ದಿಸ್ ವಿಲ್ ಬಿ ಅವರ್ ಸೌತ್ ಪೋಲ್. ಓಕೆ, ನಾವು ಇದು ಈ ವೇರಿಯೇಬಲ್ಸ್ ಇಲ್ಲಿ ಹೆಸರು ಬರೆದಿದ್ದೀನಿ. 5 ಅಂದರೆ ಫ್ಲಕ್ಸ್ ಪರ್ ಪೋಲ್ ಇನ್ ವೆಬರ್ಸ್, ಜೆಡ್ ಅಂದರೆ ಟೋಟಲ್ ನಂಬರ್ ಆಫ್ ಆರ್ಮೇಚರ್ ಕಂಡಕ್ಟರ್ಸ್, ಪಿ ಅಂದರೆ ನಂಬರ್ ಆಫ್ ಪೋಲ್ಸ್, ಎ ಅಂದರೆ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಇನ್ ಆರ್ಮೇಚರ್ ವೈಂಡಿಂಗ್, ಎನ್ ಅಂದರೆ ರೊಟೇಷನಲ್ ಸ್ಪೀಡ್ ಆಫ್ ಎ ಆರ್ಮೇಚರ್. ಓಕೆ, ನಾವು ಇಲ್ಲಿ ಒಂದು ಸ್ಮಾಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನಾನು. ಅಂದರೆ ಏನು, ಇಲ್ಲಿ ಜಾಸ್ತಿ ಏನಿಲ್ಲ, ಫೆರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲೆಟ್ ಆರ್ಮೇಚರ್ ಈಸ್ ರೊಟೇಟಿಂಗ್ ಎಟ್ ಸ್ಪೀಡ್ ಎನ್. ಆರ್ಮೇಚರ್ ಸ್ಪೀಡ್ ಎನ್ ಅಷ್ಟು ರೊಟೇಟ್ ಆಗ್ತಾ ಇದೆ. ಡ್ಯೂರಿಂಗ್ ರೊಟೇಷನ್ ಆರ್ಮೇಚರ್ ಕಂಡಕ್ಟರ್ಸ್ ಕಟ್ಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ರೊಟೇಟ್ ಆಗಬೇಕೇನಾಗುತ್ತೆ, ಈ ಕಂಡಕ್ಟರ್ ಏನು ಮಾಡುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಕಟ್ ಮಾಡುತ್ತೆ. ದಿಸ್ ಕಾಸಸ್ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಈಗ ನೋಡಿ, ಆರ್ಮೇಚರ್ ಕಂಡಕ್ಟರ್ಸ್ ಯಾವಾಗ ಫ್ಲಕ್ಸನ್ನು ಕಟ್ ಮಾಡ್ತವೆ ಅದನ್ನು ನಾವು ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ. ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗುತ್ತೆ. ಆವಾಗ ಏನಾಗುತ್ತೆ, ಅಕಾರ್ಡಿಂಗ್ ಟು Faraday's law of electromagnetic induction, when there is a rate of change of magnetic flux with armature conductors, EMF is induced in that conductor. ಸೊ ನಾವೇನು ಮಾಡಿದ್ದೀವಿ ಇಲ್ಲಿ Faraday's law of electromagnetic induction ಸ್ಟೇಟ್ಮೆಂಟನ್ನು ಬರ್ತಿದ್ದೀವಿ. ಸೊ therefore EMF induced is equal to rate of change of flux. ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ಎಷ್ಟು ಜಾಸ್ತಿ ಆದರೆ ಅಷ್ಟು ಜಾಸ್ತಿ ನಮಗೆ EMF ಇಂಡ್ಯೂಸ್ ಆಗುತ್ತೆ. ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ಜಾಸ್ತಿ ಆಗಬೇಕು ಅಂದರೆ ಏನು ಮಾಡಬೇಕು, ನಾವು ಒಂದು ಸ್ಪೀಡನ್ನು ಇನ್ಕ್ರೀಸ್ ಮಾಡಬೇಕು. ಏನು ಮಾಡಬೇಕು, ಸ್ಪೀಡನ್ನು ಇನ್ಕ್ರೀಸ್ ಮಾಡಿದ್ರೆ ಕಂಡಕ್ಟರ್ ಫಾಸ್ಟಾಗಿ ರೊಟೇಟ್ ಆಗುತ್ತೆ, ಫ್ಲಕ್ಸ್ ಫಾಸ್ಟಾಗಿ ಕಟ್ ಆಗುತ್ತೆ, ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ಫಾಸ್ಟಾಗಿ ಆಗುತ್ತೆ. ಒಂದು ಸ್ಪೀಡನ್ನು ಜಾಸ್ತಿ ಮಾಡಬೇಕು. ಬಟ್ ಎಲ್ಲ ಜನರೇಟರ್ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಇರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ನಾವು
ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ಚೇಂಜ್ ಆಗಬೇಕು ಅಂದರೆ ಏನು ಮಾಡಬೇಕು? ಒಂದು ಸ್ಪೀಡ್ ಇನ್ಕ್ರೀಸ್ ಐ ಮೀನ್ ವೋಲ್ಟೇಜ್ ಇನ್ಕ್ರೀಸ್ ಆಗಬೇಕಂದ್ರೆ ಏನು ಮಾಡಬೇಕು? ಒಂದು ಸ್ಪೀಡನ್ನು ಇನ್ಕ್ರೀಸ್ ಮಾಡಬೇಕು, ಇಲ್ಲಾಂದರೆ ನಂಬರ್ ಆಫ್ ಕಂಡಕ್ಟರ್ಸನ್ನು ಇನ್ಕ್ರೀಸ್ ಮಾಡಬೇಕು, ಇಲ್ಲಾಂತಂದರೆ ಫೀಲ್ಡನ್ನು ಡಿಕ್ರೀಸ್ ಮಾಡ್ಕೋತಾ ಇರಬೇಕು. ಸೊ ಈ ಮೂರಿಂದ ನಾವು ಹೊರಗಡೆ ಔಟ್ಪುಟ್ ವೋಲ್ಟೇಜನ್ನು ಕಂಟ್ರೋಲ್ ಮಾಡ್ಬೋದು. ಇದರಲ್ಲಿ ನಾವು ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ಈಸ್ ಈಕ್ವಲ್ ಟು ದಿ ಇ ಎಮ್ ಎಫ್ ಇಂಡ್ಯೂಸ್ಡ್. ಸೊ ಇ ಎಮ್ ಎಫ್ ಇಂಡ್ಯೂಸ್ಡನ್ನು ಇ ಜಿ ಅಂತ ಬರಿತೀವಿ, ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸನ್ನು d∅dt ಅಂತ ಬರಿತೀವಿ, d∅dt. ಸೊ d∅dt ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ಫ್ಲಕ್ಸ್ ಡಿಫ್ರೆನ್ಸಿಯೇಷನ್ ಆಫ್ ಫ್ಲಕ್ಸ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಅರ್ಥ. ಸೊ ನಾವು ಈ ವ್ಯಾಲ್ಯೂ ಈ ಥರ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಫ್ಲಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ಇರುತ್ತೆ ಅಂತ ಅರ್ಥ. ಇದಕ್ಕೆ ಇದಿಷ್ಟು ಏನಿದೆ ಅಂತಂದರೆ ಇದಿಷ್ಟು ನಾವು ಜನರೇಟರ್ನ ರೊಟೇಟ್ ಮಾಡ್ತಾ ಇದ್ದೀನಿ, ರೊಟೇಟ್ ಮಾಡಿದಾಗ ವೋಲ್ಟೇಜ್ ಇಂಡ್ಯೂಸ್ ಆಗುತ್ತೆ. ಜನರೇಟರ್ ರೊಟೇಟ್ ಮಾಡ್ತೀನಿ, ಆರ್ಮೇಚರ್ನ ರೊಟೇಟ್ ಮಾಡ್ತೀನಿ, ರೊಟೇಟ್ ಮಾಡಿದಾಗ ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ಆಗುತ್ತೆ. ಆವಾಗ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂದ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ ಅನ್ನೋದು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ. ನೆಕ್ಸ್ಟ್ ಲೆಟ್ ಅಸ್ ಸಿ ದ ಡೆರಿವೇಷನ್. ಆಗಲೇ ನಾವು ನೋಡಿದ್ವಲ್ಲ ಅದೇ ಡೆರಿವೇಷನ್ ಇದು. ಫ್ಲಕ್ಸ್ ಕಟ್ ಬೈ ಒನ್ ಕಂಡಕ್ಟರ್. ಒಂದು ಕಂಡಕ್ಟರ್ ಈಗೇನಿದೆ ಒಂದೇ ಕಂಡಕ್ಟರ್ ಇದೆ ಅಂತ ಅಂದ್ಕೊಳ್ಳೋಣ. ಒಂದು ಕಂಡಕ್ಟರ್ ಏನು ಮಾಡುತ್ತೆ? ಫ್ಲಕ್ಸನ್ನು ಕಟ್ ಮಾಡುತ್ತೆ. ಯಾವಾಗ? ಇನ್ ಒನ್ ರೊಟೇಷನ್, ಒಂದು ಸತಿ ರೌಂಡ್ ಆಗುತ್ತೆ ಅಷ್ಟೇ. ಅವಾಗ ಎಷ್ಟು ಫ್ಲಕ್ಸ್ ಕಟ್ ಮಾಡುತ್ತೆ? ಅದು P × 5. ಎಷ್ಟು ಪೋಲ್ಸ್ ಇರ್ತವೆ? ಎಲ್ಲ ಪೋಲ್ಸನ್ನು ಫ್ಲಕ್ಸ್ ಕಟ್ ಮಾಡುತ್ತೆ. P × 5 ವೆಬರ್ಸ್. ನೆಕ್ಸ್ಟ್ ಫ್ಲಕ್ಸ್ ಕಟ್ ಬೈ ಒನ್ ಕಂಡಕ್ಟರ್ ಇನ್ 1 ಸೆಕೆಂಡ್. ನಾನು ಇದಕ್ಕೆ 1 ಸೆಕೆಂಡನ್ನು ಮಲ್ಟಿಪ್ಲೈ ಮಾಡಿ. 1 ಸೆಕೆಂಡ್ ಅಂದ್ರೆ n/60. ಸೊ ದಿಸ್ ಈಸ್ ದ ಜನರೇಟೆಡ್ ಇ ಎಮ್ ಎಫ್. ಇದನ್ನು ನಾವು ಕ್ಲೀನಾಗಿ ಬರೆದ್ರೆ ಆವ್ರೇಜ್ ಈ ಜನರೇಟೆಡ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ಒನ್ ಕಂಡಕ್ಟರ್. ಒಂದು ಕಂಡಕ್ಟರ್ ಎಷ್ಟು ಎಮ್ ಎಫ್ ಇರುತ್ತೆ? ನಾವು ಇದನ್ನ ಇಲ್ಲಿ ಬರ್ತೀವಿ ನೋಡಿ, EG1C ಅಂತ ಬರ್ತಿದ್ದೀನಿ ನೋಡಿ, ಕ್ಲೀನಾಗಿ ನೋಡಿ. EG1C ಅಂದರೆ ಒನ್ ಕಂಡಕ್ಟರ್ ಅಂತ ಅರ್ಥ. EG ಇನ್ ಆವ್ರೇಜ್ ವೋಲ್ಟೇಜ್ ಇನ್ ಒನ್ ಕಂಡಕ್ಟರ್, ಇಟ್ ಈಸ್ ಈಕ್ವಲ್ ಟು 5PN/60. ಇದೇ ಇಲ್ಲಿ ಬರ್ತಿದ್ದೀನಿ ಅಷ್ಟೇ. ಓಕೆ, 5PN/60. ಈಗ ನೆಕ್ಸ್ಟ್ ನಾವೇನು ಮಾಡೋಣ? ಈ ಒಂದು ಕಂಡಕ್ಟರ್ಲಿ ಎಷ್ಟು ಇ ಎಮ್ ಎಫ್ ಇಂಡ್ಯೂಸ್ ಆದರೆ ಎಲ್ಲ ಕಂಡಕ್ಟರ್ಸಲ್ಲಿ ಎಷ್ಟಾಗುತ್ತೆ? ನಾವು ಇದಕ್ಕೆ Z/A ಮಲ್ಟಿಪ್ಲೈ ಮಾಡ್ತೀವಿ. ಅದಕ್ಕೆ ಆವ್ರೇಜ್ ಜನರೇಟೆಡ್ ಅಥವಾ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ಆಲ್ ಕಂಡಕ್ಟರ್ಸ್ ಈಸ್ ಈಕ್ವಲ್ ಟು EG. ಅದನ್ನು EG ಅಂತ ಕರಿತೀವಿ. ದೇರ್ಫೋರ್ EG ಈಸ್ ಈಕ್ವಲ್ ಟು 5PN/60. ಈ ವ್ಯಾಲ್ಯೂಗೆ ನಾನು Z/A ಮಲ್ಟಿಪ್ಲೈ ಮಾಡ್ತೀನಿ. Z ಅಂದರೆ ಟೋಟಲ್ ನಂಬರ್ ಆಫ್ ಕಂಡಕ್ಟರ್ಸ್, A ಅಂದರೆ ಏನು? ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್. ಸೊ ದೇರ್ಫೋರ್ EG ಈಸ್ ಈಕ್ವಲ್, ಇದನ್ನು ರೀಅರೇಂಜ್ ಮಾಡ್ತೀನಿ. ಇಲ್ಲಿರೋ ಪಿನ ಇಲ್ಲಿ ಬರಿತೀನಿ, ಇಲ್ಲಿರೋ ಜೆಡ್ಡನ್ನು ಇಲ್ಲಿ ಬರ್ತಿದ್ದೀನಿ ಅಷ್ಟೇ, ಬೇರೆ ಏನು ಮಾಡಿಲ್ಲ. ಸೊ ದೇರ್ಫೋರ್ ಅದೇನಾಗುತ್ತೆ? EG ಈಸ್ ಈಕ್ವಲ್ ಟು Zn5/60 ಇಂಟು P/A. ದಿಸ್ ಈಸ್ ದ ಇ ಎಮ್ ಎಫ್ ಈಕ್ವೇಷನ್ ಆಫ್ ಎ DC generator. A ಅಂತಂದರೆ ಪ್ಯಾರಲಲ್ ಪಾತ್ಸ್, ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಆಫ್ ಆರ್ಮೇಚರ್ ವೈಂಡಿಂಗ್. ದಿಸ್ ಈಸ್ ಈಕ್ವಲ್ ಟು 2 ಫಾರ್ ವೇವ್ ವೈಂಡಿಂಗ್ and is equal to P, armature number of parallel paths is equal to P for lap winding. So this is the derivation of DC generator, derivation of EMF equation of a DC generator.